ನೈಜೀರಿಯಾದಲ್ಲಿ ಏನಾಗುತ್ತೆ ಗೊತ್ತಾ? ನ್ಯೂಸ್ ನೋಡಿರ? ಎಷ್ಟು ಭಯಂಕರವಾಗಿ ಕ್ರೈಸ್ತವನ್ನ ಹಿಂಸಿಸ್ತಿದಾರೆ ಅಂದ್ರೆ ಅಲ್ಲಿ ಲಕ್ಷಗಳು ಮಂದಿನ ಸಾಯಿಸ್ತಾರೆ. ಟಾರ್ಗೆಟ್ ಎಲ್ಲ ಯಾರನ್ನ ಮಾಡ್ತಾರೆ ಅಂದ್ರೆ ಕ್ರೈಸ್ತವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಎಲ್ಲ ಕಂಟ್ರೀಸ್ನಾಗ ಟಾರ್ಗೆಟ್ ಯಾರನ್ನ ಮಾಡ್ತಾರೆ ಅಂದ್ರೆ ಕ್ರೈಸ್ತವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ನೈಜೀರಿಯಾದಲ್ಲಂತೂ ಎಂತ ಭಯಂಕರ ಮಾರಣ ಹೋಮ ಮಾಡ್ತಾರೆ ಅಂದ್ರೆ ಸಿಕ್ಕವ್ರನ್ನ ಕ್ರೈಸ್ತವ್ರನ್ನ ಸಾಯಿಸ್ತದ. ಇದು ಯಾವ ನ್ಯೂಸ್ ಚಾನೆಲ್ಸ್ ಕೂಡ ತೋರಿಸ್ಕೊಳ್ರು, ಯಾವ ನ್ಯೂಸ್ ಚಾನೆಲ್ ಕೂಡ ಇದನ್ನ ಸ್ಪ್ರೆಡ್ ಮಾಡವಲ್ರ, ಅದನ್ನ ಹಂಗೆ ಮುಚ್ತದಾರ. ಇವೆಲ್ಲ ನಾವು ತಿಳ್ಕೋಬೇಕು. ಯಾಕಂದ್ರೆ ದೇವ್ರ ಆ ಕಡೆ ಬಹು ಸಮೀಪವಾಗೈತಿ. ಇವೆಲ್ಲ ಸೂಚನೆಗಳು. ಇದು ಸಂಘಕ್ಕೆ ಗೊತ್ತಾಗಬೇಕು. ಸಂಘಕ್ಕೆ ಗೊತ್ತಾಗ್ಬಾರ್ದಂತನೇ ಅಪವಾದ ಏನು ಮಾಡ್ತಾನಂದ್ರೆ ಅದನ್ನ ಅಲ್ಲಿಗೆ ಮುಚ್ಚಕತ್ತಾನ. ನಾವು ಇದನ್ನ ತಿಳ್ಕೋಬೇಕು. ಇದರಿಂದ ನಾವು ಕಲಿಯುವಂಥ ಪಾಠಗಳು ಕೂಡ ನಮಗೆ ಅದಾವ. ವಾಕ್ಯಾನುಸಾರ ದೇವ್ರು ನಮಗೆ ಕೆಲವೊಂದು ತಿಳಿಸ್ತಾನ. ಈ ಸಿಚುವೇಶನ್ಗಳು ಹಿಂಗ ಸಂದರ್ಭಗಳು ಆದಾಗ ಇದರಿಂದ ನಾವು ಏನು ಕಲಿಬೇಕು, ನಾವು ಹೆಂಗೆ ಸಿದ್ಧರಾಗಬೇಕು ಅನ್ನೋದು ಕೂಡ ದೇವ್ರು ನಮ್ಮ ಹತ್ರ ಮಾತಾಡ್ತಾನ. ನೋಡ್ರಿ, ಈ ನೈಜೀರಿಯಾ ಅನ್ನೋದು ವೆಸ್ಟ್ ಆಫ್ರಿಕಾ ಒಂದು ಪ್ರದೇಶದಲ್ಲಿ ಈ ನೈಜೀರಿಯಾ ಅನ್ನೋದು ಐತಿ. ಈ ನೈಜೀರಿಯಾದಲ್ಲಿ ಏನಾಗೈತೆ ಅಂದ್ರೆ 2009ರಿಂದ ಎಂಥ ಪರಿ ಕ್ರೈಸ್ತವ್ರನ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ 52,500 ಮಂದಿನ ಸಾಯಿಸ್ತಾರೆ. ಕಂಟಿನ್ಯೂಸ್ ಆಗಿ ಸಾಯಿಸ್ತಾನೆ ಬರ್ತಾರೆ. ಹೆಂಗ್ ಸಾಯಿಸ್ತಾರೆ ಅಂದ್ರೆ ಯಾರು ಕ್ರೈಸ್ತವ್ರು ಆರಾಧಿಸ್ತಾರೋ ಅವ್ರನ್ನ ಹೋಗೋದು, ಅವ್ರ ಮನೆಗಿದ್ದ ಅವ್ರನ್ನ ಎಳ್ಕೊಂಬರೋದು, ಅವ್ರ ಗಂಡರನ್ನ ಕೈಗಳು ಕಡಿಯೋದು, ಕಾಲುಗಳು ಕಡಿಯೋದು, ಅವ್ರ ಹೆಂಡತಿ ಮುಂದೆನೆ, ಅವ್ರ ಮಕ್ಕಳು ಮುಂದೆನೆ ಆತನಲ್ಲೇ ಸಾಯಿಸಿ ಅಕ್ಕಿನ ಕರ್ಕೊಂಬಂದು ಅಲ್ಲಿ ಮಾನಭಂಗ ಮಾಡೋದು, ಆ ಹುಡುಗರನ್ನು ಕೂಡ ಸಾಯಿಸೋದು, ಭಯಂಕರವಾದ ಹಿಂಸೆ ಮಾಡ್ತಾರೆ. ಇದನ್ನ ಯಾರು ಕೇಳುವಲ್ರ ಅಂದ್ರೆ ಯಾರು ಇಡ್ಸ್ಕೊವಲ್ರು. ಅಷ್ಟು ಭಯಂಕರವಾದ ಟಾರ್ಗೆಟ್ ಮಾಡ್ತಾರೆ. ನಾವು 18,000 ಚರ್ಚ್ಗಳ ಧ್ವಂಸ ಮಾಡ್ಯಾರ. ಒಂದ್ಸರಿ ಏನಾಗತ್ತೆ ಗೊತ್ತಾ? 2,600 ಮಂದಿನ ಹೆಣ್ಣು ಹುಡುಗರನ್ನ ಕಿಡ್ನಾಪ್ ಮಾಡ್ಯಾರ. ಕಿಡ್ನಾಪ್ ಮಾಡಿ ಅವ್ರು ಏನಾದರೂ ಗೊತ್ತಿಲ್ಲ ಇವವರೆಗೂ. ಪಾಪ ಅವ್ರು ನೈಜೀರಿಯಾದವರು ಅದ್ರ ಬಗ್ಗೆ ಎಷ್ಟೋ ಸ್ಟ್ರೈಕ್ ಮಾಡ್ಯಾರ. ನಮ್ಮ ಹುಡುಗರನ್ನ ವಾಪಸ್ ಕಳಿಸ್ರಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಿದ್ರೆ ಇವಾಗವರೆಗೂ ಕೂಡ ಆ ಹುಡುಗರು ಏನಾಗ್ಯಾರ ಅನ್ನೋದು ಕೂಡ ಗೊತ್ತಿಲ್ಲ. ಸಾಯಿಸೋರೋ ಇಲ್ಲಾಂದ್ರೆ ವಿಚಾರ ಮಾಡಕ್ಕೆ ಅವ್ರನ್ನ ಇಟ್ಟರೋ ಏನು ಮಾಡೋರೋ ಇವವರೆಗೂ ಗೊತ್ತಿಲ್ಲ. ಅಷ್ಟು ಸ್ಟ್ರೈಕ್ ಮಾಡಿ ಅಷ್ಟೆಲ್ಲ ಅವರು ಹೋರಾಡಿದ್ರು ಕೂಡ ಅವ್ರನ್ನ ಇವವರೆಗೆ ಏನು ಮಾಡೋರು ಕೂಡ ಗೊತ್ತಿಲ್ಲ. ಅಂತ ಪರಿ ಮಾರಣ ಹೋಮ ನಡೆಕತ್ತೆ ಅಲ್ಲಿ ನೈಜೀರಿಯಾದಲ್ಲಿ. ಯಾರು ಮಾಡ್ತಾರ ಅಂದ್ರೆ ಉಗ್ರವಾದಿಗಳು. ಮುಸ್ಲಿಮ್ಸು ಒಳ್ಳೆಯವರೇ, ಮುಸ್ಲಿಮ್ಸ್ಗೆ ಸ್ವಲ್ಪ ಸೊಸೈಟಿ ಮೇಲೆ ಒಳ್ಳೆ ಅಭಿಪ್ರಾಯ ಐತೆ. ಆದ್ರೆ ಈ ಮುಸ್ಲಿಮ್ಸ್ನ ಕೆಲವೊಬ್ರು ಮತ್ತೊಂದು ಮಾತುಗಳು ಅದಾರಲ್ಲ, ಅವ್ರು ಮಾಡಿರುವಂಥ ಕುಟ್ರಗಳು. ಅವ್ರು ಏನ್ ಮಾಡ್ತಾರಂದ್ರೆ ಕ್ರೈಸ್ತವ್ರನ್ನ ಟಾರ್ಗೆಟ್ ಮಾಡಿ ಇವ್ರನ್ನೆಲ್ಲರನ್ನ ಹೆಂಗಾದ್ರೂ ಮಾಡಿ ನಾಶ ಮಾಡಬೇಕು. ನೈಜೀರಿಯಾದಲ್ಲಿ ಒಂದ್ ದಿನಕ್ಕೆ 35 ಜನ ಸಾಯಿಸ್ತಾರ. ಒಂದು ದಿನಕ್ಕ ಇವತ್ತು ದಿನ ಐತಲ್ಲ, ಇವತ್ತು ಆಲ್ರೆಡಿ ಒಂದು 35-40 ಜನ ಸತ್ತೋಗಿರ್ತಾರೆ. ಅಷ್ಟ ಪರಿ ಹಿಂಸಿಸ್ತಾರ. ಮತ್ತು ಸರಿ, ಇಷ್ಟು ಹಿಂಸಿಸ್ತದಾರ, ಇಷ್ಟೆಲ್ಲ ಕ್ರೈಸ್ತವ್ರನಲ್ಲಿ ಟಾರ್ಗೆಟ್ ಮಾಡ್ತಾರ. ಆದ್ರೂ ಕೂಡ ಅಲ್ಲಿರೋ ನೈಜೀರಿಯಾದವರು ಕ್ರಿಸ್ತನ ಬಿಡ್ತಿಲ್ಲ. ಎಷ್ಟು ಮಾರಣ ಹೋಮ ನಡೀತಿದ್ರು ಕೂಡ ಆ ಮರಣಕ್ಕ ಮುಂದೆ ಹೋಗ್ತಾರ, ಮರಣಕ್ಕೆ ಸಿದ್ಧರಾತಾರ ತಪ್ಪ ಕ್ರಿಸ್ತನ ಬಿಟ್ಟುಗನ ಸಿದ್ಧರಾಗೋರು. ಆಮೇಲೆ ನೀವು ಎಷ್ಟು ಮಂದಿ ಸಾಯಿಸ್ರಿ, ನಮ್ಮ ಪ್ರಾಣಗಳು ತಗೋರಿ, ಅದನ್ನು ಕ್ರಿಸ್ತನ ಮಾತ್ರ ಬಿಡೋದಿಲ್ಲ. ಆತೇ ನಮ್ಮ ರಕ್ಷಕ, ಆತೇ ನಮ್ಮ ದೇವರು ಅಂತೇಳಿ ಮರಣಕ್ಕೆ ಎದುರು ಹೋಗ್ತಾವ್ರ ಅವರು. ನೋಡ್ರಿ ಎಷ್ಟು ವಿಶ್ವಾಸ ಅವ್ರನ್ನೆಲ್ಲ ಐತಂದ್ರೆ ಸಾಯ್ಬಿಡ್ ಸಿದ್ಧರಾಗ್ತಾರ. ಮರಣ ಬಂದವ್ರನ್ನ ಹತ್ರಕ್ಕೆ ಬರ್ತಿದ್ರೆ ಇವ್ರು ಆ ಮರಣಕ್ಕೆ ಎದುರು ಹೋಗ್ತಾರ. ಕ್ರಿಸ್ತನಲ್ಲಿರುವಂತ ವಿಶ್ವಾಸ ನೋಡ್ರಿ ಅವ್ರನ್ನಲ್ಲಿ ಹೆಂಗೈತೆ. ಎದಕ್ಕೆ ಹಿಂಗ್ ನಡೆಯಕತ್ತೆ ನೈಜೀರಿಯಾದಾಗ? ಈ ನಡೆಯಕಲ್ಲಿ ಕಾರಣ ಏನು? ಅವ್ರದ್ದು ಹಿಸ್ಟ್ರಿ ಏನಂತಿದ್ರೆ, ನೈಜೀರಿಯಾದಲ್ಲಿ ಸೌತ್ ನೈಜೀರಿಯಾ, ನಾರ್ತ್ ನೈಜೀರಿಯಾ ಅಂತ ಕೂಡ ಐತೆ ಎರಡು. ನಾರ್ತ್ ನೈಜೀರಿಯಾದಲ್ಲಿ ಜನಾಭ ಹೆಂಗೈತಂದ್ರೆ ಪೂರಾ ಅಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಅದಾರ. ಸೌತ್ ನೈಜೀರಿಯಾದಲ್ಲಿ ಕ್ರೈಸ್ತವರು ಜಾಸ್ತಿ ಅದಾರ. ನಾರ್ತ್ ನಲ್ಲಿ ಕೂಡ ಕ್ರೈಸ್ತವ್ರು ಅದಾರ. ಆದ್ರೆ ಆ ನಾರ್ತ್ನಾಗ ಇರುವಂತ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಕ್ರೈಸ್ತವ್ರನ್ನ ಎಲ್ಲರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾರ. ಮತ್ತೆ ಅವ್ರಿಗೆ ಏನ್ ಗೊತ್ತಾ, ಅಲ್ಲಿ ಈ ನೈಜೀರಿಯಾ, ನಾರ್ತ್ ನೈಜೀರಿಯಾ ಎಲ್ಲರೂ ಮುಸ್ಲಿಂ ಕಂಟ್ರಿ ಆಗ್ಬೇಕು, ಎಲ್ಲರೂ ಮುಸ್ಲಿಮರೇ ಆಗಿರ್ಬೇಕು. ಒಬ್ರು ಕೂಡ ಅಲ್ಲಿ ಕ್ರೈಸ್ತವ್ರು ಇರಬಾರ್ದು. ಕ್ರೈಸ್ತವ್ರು ಯಾರು ಕಾಣ್ತಾರೋ, ಯಾರು ಆರಾಧಿಸ್ತಾರೋ ಅವ್ರನ್ನ ಅಲ್ಲಿಗೆ ಸಾಯಿಸ್ತದಾರ. ಅಲ್ಲಿ ಒಂದು ಚಟ್ಟ ಮಾಡ್ಯಾರ, ಸರಿಯಾ ಚಟ್ಟ ಅಂತ ಮಾಡ್ಯಾರ. ಸರಿಯಾ ಚಟ್ಟ ಅಂದ್ರೆ ಏನು? ಇವ್ರದೇ ಮುಸ್ಲಿಮ್ದು ಸಂಬಂಧವಾದ ಒಂದು ಚಟ್ಟ. ಅದು ಒಂದು ಮಾಡ್ಕೊಂಡಾರ. ಮತ್ತೆ ಅವ್ರೇನಂದ್ರೆ ನಾವೇ ಇರ್ಬೇಕಿಲ್ಲಿ, ಇನ್ಯಾರು ಇರಂಗಿಲ್ಲ. ಯಾರಾದ್ರೂ ಮುಸ್ಲಿಮ್ಲಿದ್ದ ಕ್ರೈಸ್ತವ್ರು ಕನ್ವರ್ಟ್ ಆದ್ರೂ ಅವ್ರನ್ನ ಸಾಯಿಸ್ತಾರ.
ಇಲ್ಲ ಮುಸ್ಲಿಮ್ಸು ಕ್ರಿಸ್ತನ ಆರಾಧಿಸರು ಅವ್ರನ್ನ ಸಾಯಿಸ್ತಾರೆ. ಯಾರು ಕನ್ವರ್ಟ್ ಆಗಂಗಿಲ್ಲ, ಯಾರು ಕ್ರಿಸ್ತನಲ್ಲಿ ಆರಾಧಿಸಂಗಿಲ್ಲ. ಆರಾಧಿಸೋರು ಎಲ್ಲರನ್ನ ಹೆಂಗ್ ಸಾಯಿಸ್ತಾರೆ ಅಂದ್ರೆ ಭಯಂಕರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ಇವೆಲ್ಲ ಎದಕ್ಕೆ ನಡಕತೈತಿ? ಯಾಕೆ ಈ ರೀತಿ ಕ್ರೈಸ್ತವ್ರ ಮೇಲೆ ಹಲ್ಲೆ ಮಾಡ್ತಾರ? ಅದೊಂದು ನೈಜೀರಿಯಾ ಒಂದು ಕಂಟ್ರಿ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಕೂಡ ಅದೇ ರೀತಿ ನಡಕತೈತೆ. ಭಾರತ ದೇಶದಲ್ಲಿ ಹೇಳ್ಬೇಕಂದ್ರೆ ಇನ್ನ ಡಬಲ್ ನಡಕತೈತೆ. ಹೆಂಗ್ ಮಾಡ್ಯಾರಂದ್ರೆ ತೆಲೆಗಳು ಕಡ್ದು ಹಿಂಗ ಹೊರಗ ಹಿಂಗ ಸಿಗಾಕರ್, ಹಿಂಗ ತೋರ್ನ ಕಟ್ತಾರಲ್ಲ ಹಂಗ ತೆಲೆಗಳನ್ನ ಹಿಂಗ್ ಕಟ್ಟಾರ. ಹೆಣ್ಣು ಹುಡುಗಿನ ಬರೇ ಮತ್ಲೆ ನಗ್ನವಾಗಿ ತಿರ್ಸಿರೋದು. ನಮ್ಮ ಭಾರತ ದೇಶದ ಸಂಸ್ಕೃತಿ ಏನು, ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಗೆ ಆಗಿರೋ ಅವಮಾನ ಏನು, ಅದ್ರ ಯಾರು ಇವಾಗವರೆಗೆ ಅದ್ರ ಬಗ್ಗೆ ಮಾತಾಡಿದ್ರೆ ಹೇಳು? ಅಲ್ಲಿಗಲ್ಲಿಗೆ ಅದು ಮುಚ್ಕೊಂಡೋಯ್ತು. ಎಷ್ಟು ಜನ ಸಾಯಿಸ್ತಾರೆ ಹೇಳು, ಎಷ್ಟು ಚರ್ಚ್ಗಳು ಧ್ವಂಸ ಮಾಡ್ತಾರೆ ಹೇಳು. ಎದಕ್ಕೆ ಇವೆಲ್ಲ ನಡಕತ್ತವ? ಕಾರಣ ಏನು? ಬೈಬಲ್ ಇದಕ್ಕೆ ಏನ್ ಹೇಳಕತ್ತೆ ಅಂದ್ರೆ, ದೇವ್ರ ಒಂದ್ ಮಾತು ಹೇಳ್ತಾನ, ಎಷ್ಟೋ ಒಂದ್ ಮಾತು ಹೇಳೋಣ. ಏನ್ ಗೊತ್ತಾ? ಲೋಕವು ನನ್ನನ್ನು ದ್ವೇಷಿಸ್ತತೆ, ನಿಮ್ಮನ್ನು ಕೂಡ ದ್ವೇಷಿಸ್ತದೆ. ನೋಡ್ರಿ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತಂತ ತಿಳಿದುಕೊಳ್ಳಿರಿ. ಕ್ರೈಸ್ತವ್ರ ಮೇಲೆ ಲೋಕ ಎದಕ್ಕೆ ದ್ವೇಷಿಸ್ತದೆ? ಯಾಕೆ ಕ್ರೈಸ್ತವ್ರನ್ನ ಟಾರ್ಗೆಟ್ ಮಾಡ್ತಾರ ಅಂದ್ರೆ, ಲೋಕವು ಫಸ್ಟ್ ಕ್ರಿಸ್ತನೇ ದ್ವೇಷಿಸ್ತತೆ. ನಿಮ್ಮನ್ನ ಅವ್ರು ದ್ವೇಷಿಸ್ತಾರ ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು ಅರ್ಥ ಏನಂತ ಹೇಳಿದ್ರೆ, ನನ್ನನ್ನು ಫಸ್ಟ್ ಲೋಕ ದ್ವೇಷಿಸ್ತಂತೇಳಿ ನೀವು ತಿಳ್ಕರೆ ಅಂತೇಳಿ ದೇವ್ರು ಹೇಳ್ತಾರ. ನಮಗೇನ್ ಅನಿಸ್ತದೆ ಗೊತ್ತಾ? ಅಯ್ಯೋ ಎಲ್ಲೋ ನಡಕತ್ತತೆ, ಎಲ್ಲೋ ಹಿಂಸಿಸ್ತದಾರ, ನಾವೇನು ಆರಾಮಾಗಿ ಇದ್ದೀವಲ್ಲ ಅಂತೇಳಿ ನಾವು ಅನ್ಕೋಬಹುದು. ಹಂಗೆ ಅನ್ಕೊಂಡಿದ್ದು ಆಂಧ್ರ ಪ್ರದೇಶದಾಗ ಕೂಡ ಎಲ್ಲೋ ನಾರ್ತ್ ನಲ್ಲಿ ನಡೆಯಕತ್ತೈತಿ. ನಮ್ಮ ಆಂಧ್ರದಲ್ಲೆಲ್ಲ ಬೇಸೈತಂದ್ರೆ ಇವಾಗ ಆಂಧ್ರದಲ್ಲಿ ಕೂಡ ಅದು ಪ್ರಬಲ ಆಗುತ್ತೆ. ಆಂಧ್ರದಲ್ಲಿ ಕೂಡ ಎಷ್ಟು ಜನನ ಸಾಯಿಸ್ತಾರೆ ಗೊತ್ತಾ? ಎಷ್ಟು ಜನ ಚರ್ಚ್ನ ಧ್ವಂಸ ಮಾಡ್ತಾರೆ ಗೊತ್ತಾ? ಈ ಬಿಜೆಪಿ ಪ್ರಭುತ್ವ ಬಂದಾಗಿದ್ದ, ಎಲ್ಲಿ ಬಿಜೆಪಿ ಪ್ರಭುತ್ವ ಇರ್ತದೋ ಅಲ್ಲೆಲ್ಲ ಭಯಂಕರವಾದ ಹಿಂಸೆ. ಪ್ರವೀಣ್ ಪಡಗಲನ್ನ ಸತ್ತಿದ್ದ ಹೆಂಗ ಈ ಹಿಂಸೆಯಲ್ಲಿದ್ದೇನೆ. ನಮ್ಮ ಕರ್ನಾಟಕದಲ್ಲಿ ಬರೋದಿಲ್ಲ ಅಂತೇಳಿ ನಾವು ಅನ್ಕೊಳಂಗಿಲ್ಲ, ಕರ್ನಾಟಕದಲ್ಲೂ ಕೂಡ ಬರ್ತೈತೆ. ಎದಕ್ ಬರ್ತೈತೆ ಅಂದ್ರೆ, ದೇವರ ಒಂದು ಚಿತ್ತ ನೆರವೇರ್ಬೇಕು, ದೇವ್ರ ರಾಕಡ ಬರಾಗ ಇವೆಲ್ಲ ನಡೀತೈತೆ ಅಂತೇಳಿ ವಾಕ್ಯನ ಹೇಳುತ್ತೆ. ರಾಜ್ಯ ಮೇಲೆ ರಾಜ್ಯ ಹೋರಾಡ್ತಾರೆ, ಜನಗಳ ಮೇಲೆ ಜನಗಳು ಹೋರಾಡ್ತಾರೆ, ಯುದ್ಧ ಮಾಡ್ತಾರೆ ಕಂಪಲ್ಸರಿ. ಅದನ್ನ ನೋಡಿದಾಗೆಲ್ಲ ನೀವೇನು ಅನ್ಕೋಬೇಕು, ನಾನು ಬರುವಂತ ಸಮಯ ಬಹು ಹತ್ರ ಐತಂತೇಳಿ ನೀವು ತಿಳ್ಕರಿ. ಇವಾಗ ಜನಗಳ ಮೇಲೆ ಜನಗಳು ಯುದ್ಧ ಮಾಡ್ತಾರೆ, ದೇಶಗಳ ಮೇಲೆ ದೇಶಗಳು ಕೂಡ ಯುದ್ಧ ನಡೆಯಕತ್ತೆ. ಇಂಡಿಯಾ ಪಾಕಿಸ್ತಾನ ನೋಡು ಯುದ್ಧ ನಡೆಯಕತ್ತೈತಿ, ರಷ್ಯಾ ಉಕ್ರೇನ್ ನೋಡು ಯುದ್ಧ ನಡೆಯಕತ್ತೆ, ಇಸ್ರಾಯೇಲ್ ಹಮಾಸ್ ಇವರು ಯುದ್ಧ ಮಾಡಕತ್ತಾರ. ನೀನ್ ಎಲ್ಲಿ ನೋಡ್ತಿ ದೇಶನಾಗ ಯುದ್ಧ ನಡೀತಾನೆ ಐತೆ. ಅಂದ್ರೆ ಇದ್ರ ಅರ್ಥ ಏನು? ದೇವ್ರ ಆ ಕಡೆ ಬಹು ಸಮೀಪವಾಗೈತೆ. ನನ್ನನ್ನು ಕೂಡ ಹಿಂಸಿಸ್ತಾರ, ನಿಮ್ಮನ್ನು ಕೂಡ ಹಿಂಸಿಸ್ತಾರ. ನೀವೇನಾಗಿರ್ಬೇಕು? ಇವಾಗ ವಿಶ್ವಾಸದಲ್ಲಿ ಇದನ್ನ ಎದುರಿಸುವಂತವ್ರು ಆಗಿರ್ಬೇಕು ನಾವು. ದೇವ್ರು ನಮ್ಗೆ ಕರೆದಿರೋದೇ ಶ್ರಮದಲ್ಲಿ ನಡೆಯಕ. ಕ್ರೈಸ್ತವ್ರು ಅಂದ್ರೆ ದೇವರು ಕ್ರಿಸ್ತನಲ್ಲಿ ಬಂದಿವಂದ್ರೆ ನಮ್ಗೆಲ್ಲ ಬೇಸ್ ಆಗ್ಬಿಡ್ತಾವ, ಎಲ್ಲ ಚೆನ್ನಾಗ್ ಆಗ್ಬಿಡ್ತೈತೆ, ಎಲ್ಲ ನಮಗೆ ದೊಡ್ಡ ದೊಡ್ಡ ಮನೆಗಳು ಕಟ್ಟಿಬಿಡ್ತೀವಿ, ದೊಡ್ಡ ದೊಡ್ಡ ಕಾರ್ಗಳು ತಗೊಂಡ್ಬಿಡ್ತೀವಿ, ಎಲ್ಲ ನಮ್ಗೆ ಬೇಸ್ ಮಾಡಿಬಿಡ್ತಾನ ಅಂತೇಳಿ ಅನ್ಕೊಳೋದು ಅದು ಶುದ್ಧ ತಪ್ಪ. ದೇವ್ರು ನಮ್ಮನ್ನು ಕರೆದಿರೋದೇ ನಿನ್ನನ್ನು ಹಿಂಬಾಲಿಸ್ಬೇಕಂದ್ರೆ ನೀನು ಉಪೇಕ್ಷಿಸ್ಕೊಂಡು ನಾನು ಸಿಲುವೆನ ಎತ್ಕೊಂಡು ನೀನು ಬಾ. ಸಿಲುವೆ ಅಂದ್ರೆ ಏನು? ಸಿಲುವೆನ ಎತ್ಕೊಂಡು ಎಲ್ಲಿಗೋಗ್ಬೇಕು? ಮರಣಕ್ಕ. ಸಿಲುವೆ ಎತ್ಕೊಂಡು ಎಲ್ಲಿಗೋತಾನ? ಮರಣ ಅನುಭವಿಸಾಗೆ. ಮತ್ತೆ ನಮ್ಮ ಸಿಲುವೆ ಎತ್ಕೊಂಡು ಬಾ ಅಂತಾನಂದ್ರೆ ಎಲ್ಲಿಗೆ? ನಿನ್ನ ನನ್ನ ಸಲ ನೀನ್ ಸಮರ್ಪಿಸ್ಕೊಂಡ್ರೆ ನೀನ್ ಸಿದ್ಧನಾಗೆ ಬರ್ಬೇಕು ನೀನು. ಅದನ್ನ ನಾವು ಇಟ್ಕೊಂಡು ನಡಿಬೇಕು. ಲೋಕ ನಮ್ಮನ್ನು ದ್ವೇಷಿಸ್ತೈತಿ, ನನ್ನ ದ್ವೇಷಿಸ್ತೈತಿ, ನಿಮ್ಮನಿಗೂ ದ್ವೇಷಿಸ್ತೈತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅವರು ಯಾವ ಸಂಬಂಧಿಗಳವರು? ಲೋಕ ಸಂಬಂಧಿಗಳು. ಅದನ್ನ ಕೂಡ ಗ್ರಹಿಸ್ಬೇಕು ನಮ್ಮನ್ನ. ಯಾಕಂದ್ರೆ ನಮ್ಮನ್ನು ದ್ವೇಷಿಸೋರು ತುಂಬಾ ಮಂದಿ ಇರ್ತಾರ. ಅವ್ರು ಯಾವ ಸಂಬಂಧಿಗಳವರು? ಇದಕ್ಕಂದ್ರೆ ವಾಕ್ಯನ ಹೇಳಕತ್ತೈತೆ, ಲೋಕ ನನ್ನನ್ನು ದ್ವೇಷಿಸ್ತೈತೆ, ನಿಮ್ಮನ್ನು ಕೂಡ ದ್ವೇಷಿಸ್ತೈತೆ ಅಂತ ಹೇಳ್ತಾರೆ. ನಮ್ಮನ್ನು ದ್ವೇಷಿಸೋರು ಯಾರನ್ನ ಅದಾರಂದ್ರೆ ಇರ್ತಾರ, ದ್ವೇಷಿಸೋರು ಇರ್ತಾರ, ಅವಮಾನ ಪಡಿಸೋರು ಇರ್ತಾರ, ನಮ್ಮನ್ನು ಹಿಂಸಿಸೋರು ಇರ್ತಾರ, ನಮ್ಮ ಬಗ್ಗೆ ತಪ್ಪಾಗಿ ಹೇಳೋರು ಇರ್ತಾರ, ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರು ಇರ್ತಾರ. ಇವ್ರೆಲ್ಲರೂ ಮಾತಾಡೋರು ಎದಾರ ಅಂತ ಹೇಳಿದ್ರೆ ಅವ್ರು ಯಾವ ಸಂಬಂಧಿಗಳು? ಲೋಕ ಸಂಬಂಧಿಗಳು. ಕ್ರಿಸ್ತ ಸಂಬಂಧಿಯವರು ಏನ್ ಮಾಡ್ತಾರೆ ಗೊತ್ತಾ? ಕ್ರಿಸ್ತ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ? ದೇವ್ರ ಪ್ರೀತಿನ ವ್ಯಕ್ತಪಡಿಸ್ತಾರೆ. ನಮ್ಮಲ್ಲಿ ಪ್ರೀತಿ ನಾವು ತೋರಿಸ್ತಾ ಇದೀವಿ ಅಂದ್ರೆ ಅದು ಎಲ್ಲಿಂದ ಬರುವಂತ ಪ್ರೀತಿ? ಅದು ಕ್ರಿಸ್ತನಿಂದ ಬರುವಂತ ಪ್ರೀತಿ. ದೇವ್ರ ಮಕ್ಕಳಿಗೆ ಲೋಕಸ್ಥರಿಗಿರೋ ಡಿಫ್ರೆನ್ಸ್ ಏನು ಗೊತ್ತಾ? ದೇವ್ರ ಮಕ್ಕಳು ಯಾವಾಗಲೂ ಪ್ರೀತಿನ ವ್ಯಕ್ತಪಡಿಸ್ತಾರ. ನಿನ್ನಂತೆ ನೀನ್ ಯಾರನ್ನ ನೀನು ಪ್ರೀತಿಸ ಅಂತ ಹೇಳ ದೇವ್ರು. ಆದ್ರೆ ದ್ವೇಷ ನಮ್ಮಲ್ಲಿ ಬರಕತ್ತಂದ್ರೆ ಅದ ಅರ್ಥ ಏನು? ಲೋಕ ಸಂಬಂಧಿಗಳು ಅಂತ ಅರ್ಥ. ಅದಕ್ಕೆ ದೇವ್ರ ಏನ್ ಹೇಳ್ತಾನ, ನನ್ನನ್ನ ದ್ವೇಷಿಸ್ತಾರ, ನಿಮ್ಮನ್ನು ಕೂಡ ದ್ವೇಷಿಸ್ತಾರ.
ಅಂತ್ಯ ದಿನದಲ್ಲಿ ಏನಾಗ್ತೈತೆ ಅಂದ್ರೆ ಅಸತ್ಯನ ಜಾಸ್ತಿ ಲೈಕ್ ಮಾಡ್ತಾರ. ವಾಕ್ಯಗಳು ಹೇಳ್ತೈತೆ ಅಸತ್ಯನ ಜಾಸ್ತಿ ಲೈಕ್ ಮಾಡ್ತಾರ, ದುರ್ನೀತಿನ ಜಾಸ್ತಿ ಇಷ್ಟಪಡ್ತಾರ. ನಾವೆಷ್ಟನ ಸತ್ಯ ಬೋಧಿಸ್ಲಿ, ಸತ್ಯನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀನ್ ಸತ್ಯನ ಹೇಳಕ್ ಹೋಗ್ಮಂತೆ, ನೀನ್ ಈ ರೀತಿ ವಾಕ್ಯಾನುಸಾರವಾಗಿ ನೀನ್ ಜೀವಿಸ್ತಿಲ್ಲ, ವಾಕ್ಯಾನುಸಾರ ನೀನ್ ಜೀವಿಸಂತ ನೀನ್ ಹೋಗಿ ಸತ್ಯನ ಹೇಳುವಂತೆ ಅವ್ರು ಸಿಟ್ಟಾತಾರ. ನಮ್ಮನ್ನ ಹೆಂಗ್ ನೋಡ್ತಾರ ಗೊತ್ತಾ, ನಿನಗೆ ಎದಕ್ ಅವೆಲ್ಲ, ನಾನು ಹೆಂಗಿದ್ರು ನಿನಗೇನು. ನೀತಿಯಾಗಿ ಇರಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನ್ ಇಷ್ಟಪಡ್ತಾರ, ದುರ್ನೀತಿನೇ ಇಷ್ಟಪಡ್ತಾರ. ಯೇಸು ಸ್ವಾಮಿನಪ್ಪ ನಿಜವಾದ ದೇವರು, ಯೇಸು ಸ್ವಾಮಿ ಬಿಟ್ಮೇಲೆ ಬೇರೆ ದೇವ್ರಿಲ್ಲ, ನಿಮ್ಗೆ ಇನ್ನೆಲ್ಲಿ ಮೋಕ್ಷ ಸಿಗೋದಿಲ್ಲ, ದೇವ್ರನಲ್ಲೇ ನಿಮ್ಗೆ ಯೇಸು ಸ್ವಾಮಿನಲ್ಲಿ ನಿಮ್ಗೆ ಮೋಕ್ಷ ಸಿಗೋದು, ಆತೆ ನಿಜವಾದ ದೇವ್ರಂತ ನಾವು ಸತ್ಯನ ಪ್ರಕಟಿಸಿ ಮತ್ತೆ ಅವ್ರು ಇಷ್ಟಪಡೋದಿಲ್ಲ. ಎದಕ್ಕೆ ಹೇಳು, ಅವ್ರು ಅಸತ್ಯನೇ ಇಷ್ಟಪಡ್ತಾರೆ. ನನಗೆ ಹೇಳ್ಬಾಡ್ರಿ ಅಂತಾರೆ. ಹೇಳೋಕೋದ್ರೆ ನಮ್ಮನ್ನ ಏನ್ ಮಾಡ್ತಾರ, ಹಿಂಸಿಸ್ತಾರೆ, ನಮ್ಮನ್ನ ದ್ವೇಷಿಸ್ತಾರೆ, ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ರಾಕಡ ದಿನಗಳಾಗಿ ಇವೆಲ್ಲ ನಡೀತದಂತೆ ವಾಕ್ಯ ಐತೆ. ನಮ್ಮ ಮನೆಯವ್ರಿಗೂ ಕೂಡ ನಾವು ಏನನ್ನ ಹೇಳಿವ ಅನ್ಕೋ ಜಲ್ದಿ ಇಷ್ಟಪಡೋದಿಲ್ಲ ಅವ್ರು. ನಮ್ಗೆ ಗೊತ್ತದ ಹೇಳಿ ನೀನ್ ಏನ್ ಹೇಳ್ತೀನಿ ನನಗಂತಾರ. ಅಂದ್ರೆ ಸತ್ಯನ ಅಸಲವ್ರು ಇಷ್ಟನೇ ಪಡೋದಿಲ್ಲ, ಅವರು ಒಪ್ಪಗಾನೋದಿಲ್ಲ. ಎದಕ್ಕೆ ಒಪ್ಪಗಾನೋದಿಲ್ಲ ಅಂದ್ರೆ ದುರ್ನೀತಿನೇ ಇಷ್ಟಪಡ್ತಾರ. ಅಂಥದ್ದೊಳಗ ಹಂಗ ಆತಂತೇಳಿ ವಾಕ್ಯ ಹೇಳುತ್ತೆ. ಇವೆಲ್ಲ ನಡೀತಾವ, ಇವೆಲ್ಲ ನಡೀತದಾವ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಹೇಳು, ದೇವ್ರ ರಾಕಡ ಸಮೀಪ ಬೈತೆ. ನಾವೆಷ್ಟೇ ಸತ್ಯ ಪ್ರಕಟಿಸಕ್ ಹೋದ್ರು ಕೂಡ ಸತ್ಯನವರು ಗ್ರಹಿಸುವಲ್ರು, ದುರ್ನೀತಿನಲ್ಲೇ ಇರಕ್ಕೆ ಇಷ್ಟಪಡ್ತಾರ, ನಮ್ಮನ್ನು ದ್ವೇಷಿಸಕ್ಕೆ ಅವರು ಇಷ್ಟಪಡ್ತಾರ ಅಂತ ಹೇಳಿದ್ರೆ ನೋಡ್ರಿ. ಮತ್ತೆ ನಾವು ಎಷ್ಟೇ ಭಕ್ತಿ ಮಾಡ್ತಿದ್ವಿ ಅನ್ಕೋ, ನಮ್ಮನ್ನ ಅಸೂಯೆ ಪಡೋರು ಎಷ್ಟೋ ಜನ ನಮ್ಮ ಮಧ್ಯದಲ್ಲೇ ಇರ್ತಾರ, ನಮ್ಮ ಸುತ್ತಲೇ ಇರ್ತಾರ, ನಮ್ಮ ಹತ್ರ ಬೇಸೇ ಮಾತಾಡ್ತಾರ. ಅವ್ರು ನೋಡಿದ್ರೆ ಅಯ್ಯೋ ಇವ್ರು ನಾನು ಎಷ್ಟೋ ಅರ್ಥ ಮಾಡ್ಕೊಂತಾರಲ್ಲ, ಇವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತೆಲ್ಲ ಅನ್ಕೋಬೇಕು, ನಾವೇ ಹಂಗಿರ್ತಾರ. ಬಟ್ ಒಳಗೆಲ್ಲ ದ್ವೇಷನೇ ಇರ್ತದೆ, ನಮ್ ಕೀಡೆ ಕೋರ್ತಿರ್ತಾರ. ಇವ್ರು ಭಕ್ತಿ ಮಾಡ್ತಾರ ನೋಡೋಣ ಹೇಳು ಅಂದ್ರೆ ಅವ್ರಿಗೇನು ನಾಶನೇ ಆಗ್ಬೇಕಂತಾನೇ ಅವ್ರು ನೋಡ್ತಿರ್ತಾರ. ಎದಕ್ಕೆ ಹೇಳು, ಲೋಕ ನಮ್ಮನ್ನ ದ್ವೇಷಿಸ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿನೂ ಕೂಡ ಮುಂದೆ ಎಲ್ಲ ಬೇಸ್ ಮಾತಾಡ್ತಿರ್ತಾರೆ ಪರಿಸರ ಬಂದು. ಅದ್ರ ಪರಿಸರ ಹಿಂದೆ ಉದ್ದೇಶ ಏನಿರುತ್ತೆ ಗೊತ್ತಾ, ಇದನ್ನ ಹೆಂಗಾರ ನಡ್ಕೋಬೇಕು, ಇದನ್ನ ರೋಮ ಪ್ರಭುತ್ವಾಗ ಅಪ್ಪಗಿಸಿ ಏನ್ ಮಾಡ್ಬೇಕು, ಸಾಯಿಸ್ಬೇಕಂತಾನೆ ಅದು ಹುಡುಕ್ತಿರ್ತಾರ ತಪ್ಪ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ ಗೊತ್ತಾ, ಇವ್ರ ಮನಸ್ಸಿನಲ್ಲಿ ಸಾಯಿಸ್ಬೇಕಂತ ಐತಂತ ಹೇಳಿ ಆ ತಳ್ಳಿದ ತಪ್ಸ್ಕೊಂಡು ನೋಡ್ರಿ. ನಾವು ಕೂಡ ಜ್ಞಾನ ಕಲಿಬೇಕು. ಇಂಥವ್ರ ಮಧ್ಯದಲ್ಲಿ ನಾವ್ ಎದೀವಿ ಅಂದ್ರೆ ನಾವು ಅದಕ್ಕೆ ಹೇಳ್ತಾನ, ನೀವು ಹಾವುಗಳಂತೆ ಸರ್ಪಗಳಂತೆ ನೀವು ಜ್ಞಾನವಂತರಾಗಿರ್ರಿ, ಪಾರಿವಾಳದಂತೆ ನೀವು ನಿಷ್ಕಪಟವಾಗಿರ್ರಿ. ನೀವು ಇಂಥವ್ರ ಮಧ್ಯದಲ್ಲಿ ನಾವು ಜ್ಞಾನವಂತರಾಗಿರ್ಬೇಕು, ಜ್ಞಾನ ಸಂಪಾದಿಸ್ಕೋಬೇಕು. ಜ್ಞಾನ ಎಲ್ಲಿ ಸಂಪಾದಿಸ್ಕೋಬೇಕು, ದೇವ್ರ ವಾಕ್ಯಲ್ಲಿದ್ದ ನಾವು ಜ್ಞಾನ ಸಂಪಾದಿಸ್ಕೋಬೇಕು. ಅದಕ್ಕೆ ದೇವ್ರ ಮಹಾಕೃಪೆಲಿದ್ದ ದೇವ್ರು ನಮಗೆ ಬೈಬಲ್ ಸ್ಟಡಿ ಇವೆಲ್ಲ ದೇವ್ರು ನಮಗೆ ಕಲಿಸ್ತದನ. ಇವೆಲ್ಲ ಎದಕ್ಕೆ ಕಲಿಸ್ತದ ಗೊತ್ತಾ, ಈ ಲೋಕದಲ್ಲಿ ನಾವು ಹೆಂಗ್ ಜೀವಿಸ್ಬೇಕು, ಯಾರ ಹತ್ರ ನಾವು ಹೆಂಗ್ ವ್ಯವಹಾರ ಮಾಡಬೇಕು, ಆತ್ಮ ಸಂಬಂಧವಾದ ವ್ಯಕ್ತಿಗಳು ಹೆಂಗಿರ್ತಾರ, ದೈವಿಕ ಸಂಬಂಧವಾದ ವ್ಯಕ್ತಿಗಳು ಹೆಂಗಿರ್ತಾರ, ಲೋಕ ಸಂಬಂಧವಾದ ವ್ಯಕ್ತಿಗಳು ಹೆಂಗಿರ್ತಾರ, ಇವನ್ನೆಲ್ಲ ದೇವ್ರು ನಮಗೆ ಕಲಿಸ್ತದನ್ನ. ಕಲಿತು ನಾವೇನ್ ಮಾಡ್ಬೇಕು ಗೊತ್ತಾ, ಹಾವುಗಳಂತೆ ಸರ್ಪಗಳಂತೆ ನಾವು ಜ್ಞಾನವಂತರಾಗಿರ್ಬೇಕು. ಹಾವುಗಳಿಗೆ ಎದಕ್ಕೆ ಹೋಲ್ಸೇನೆ ಹೇಳು, ಅದು ಒಂದು ಕಟ್ಟಿಗೆನಾಗ ಮುಳ್ಳು ಕಟ್ಟಿಗೆಗಳಕ್ಕೆ ದೂರ ತಂದ್ರೆ ಅದನ್ನ ಹುಡುಕ ಕೂಡ ಆಗೋದಿಲ್ಲ ನಮಗೆ, ಹಂಗ ತಪ್ಸ್ಕೊಂಡ್ಬಿಟ್ಟಿರ್ತದೆ. ಅದು ಆ ಕಟ್ಟಿಗೆನಾಗೆ ಇರ್ತದೆ, ಆದ್ರೂ ಕೂಡ ನಾವು ಅದನ್ನ ಎಷ್ಟು ಹುಡುಕಿದ್ರು ಕೂಡ ಅದನ್ನ ಅದು ಅದು ಅಲ್ಲಲ್ಲೇ ತಪ್ಸ್ಕೊಂತದೆ. ಹಂಗ ತಪ್ಪಿಸ್ಕೋಬೇಕು ನಾವು ಇಂಥವ್ರ ಮಧ್ಯದಲ್ಲೇ. ಯಾಕಂದ್ರೆ ಈ ನಮ್ಮನ್ನ ದ್ವೇಷಿಸೋರು ಹೆಚ್ಚದಾರ, ರಾಕಡ ಸಮಯದಲ್ಲಿ ನಮ್ಮನ್ನ ಹಿಡ್ಕೊಡೋರು ಹೆಚ್ಚದಾರ. ಅವನ್ನೆಲ್ಲ ಜಯಿಸಿ ನಾವು ಮುಂದೆ ಹೋಗ್ಬೇಕು. ಅರ್ಧಿತ ನೈಜೀರಿಯಾ ಬಗ್ಗೆ ಕೂಡ ಪ್ರಾರ್ಥನೆ ಮಾಡ್ರಿ. ಭಯಂಕರವಾದ ಶೋಧನೆಯಲ್ಲಿ ನೈಜೀರಿಯಾ ನಡೆಯಕತ್ತೆ. ದೇವ್ರ ಮಕ್ಕಳ ಬಗ್ಗೆ ಪ್ರಾರ್ಥನೆ ಮಾಡ್ರಿ ಅಂತ ಕೂಡ ವಾಕ್ಯ ಐತಿ. ಪ್ರಾರ್ಥನೆ ಮಾಡ್ಬೇಕು ಅಂಥವ್ರ ಬಗ್ಗೆ ನಾವು. ದೇವ ಅಲ್ಲಿ ಕಡಿಮೆ ಆಗ್ಬೇಕು, ಆ ಮಾರಣೋಮ ಕಡಿಮೆ ಆಗ್ಬೇಕು, ಆ ಪ್ರಜೆಗಳು ಸಮಾಧಾನವಾಗಿರ್ಬೇಕು, ಸಮಾಧಾನವಾಗಿ ಆರಾಧಿಸ್ಬೇಕು. ನಾವಿಲ್ಲಿ ಎಷ್ಟು ಸಮಾಧಾನವಾಗಿ ಆರಾಧಿಸ್ತಾ ಇದೀವಲ್ಲ, ಅವ್ರು ಕೂಡ ಹಂಗೆ ಆರಾಧಿಸ್ಬೇಕಂತ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ. ಸಂಘ ಪ್ರಾರ್ಥನೆ ಭಾರಿ ಪ್ರಾಮುಖ್ಯವಾದದ್ದು. ನಾವೆಲ್ಲರೂ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡ್ತೀವಲ್ಲ, ಆ ಪ್ರಾರ್ಥನೆ ದೇವರು ಕೇಳ್ತಾನೆ. ನೈಜೀರಿಯಾ ಇನ್ನು ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ಭಾರತ ದೇಶ ಆಗಲಿ ಎಲ್ಲ ಹೋಗ್ಬೇಕು. ದೇವ್ರ ರಾಜ್ಯ ವಿಸ್ತರಣೆ ಆಗ್ಬೇಕು, ಭಯಂಕರ ವಿಸ್ತರಣೆ. ಈ ಶ್ರಮನಾಗೆ ದೇವ್ರ ರಾಜ್ಯ ವಿಸ್ತರಣೆ ಆಗ್ಬೇಕು. ಹಂಗೆ ಆಗಿರೋದು. ಅವಾಗ ಸ್ಟಾರ್ಟಿಂಗ್ ಶತಾಬ್ದದಲ್ಲಿ ಕೂಡ ಅಪೊಸ್ತಲರಿದ್ದಾಗ ಹಂಗೆ ಆಗಿರೋದು. ಅವಾಗೂ ಭಯಂಕರವಾದ ಹಿಂಸೆಗಳು. ಪೌಲು ಹೋಗಿ ಸುವಾರ್ತೆ ಹೇಳ್ತಿದ್ರು ಕೂಡ ಹಂಗೆ ಹಿಂಸಿಸಿ ಬಡದು ಪೌಲನ್ನ ಕಳಿಸ್ತಿದ್ರು. ಲಾಸ್ಟ್ ಒಂದ್ಸಲ ಸತ್ತೋಗನೆ ತಗೊಂಡು ಊರ್ವಾರ ಬಿಸಾಕಿದ್ರು. ಆದ್ರೂ ಕೂಡ ಶ್ರಮ ಮಧ್ಯದಲ್ಲೇ ಸಂಘ ಹುಟ್ಟಿರೋದು. ಶ್ರಮ ಇಲ್ದಂಗೆ ಸಂಘ ಇಲ್ಲ, ಶ್ರಮ ಮಧ್ಯದಲ್ಲೇ ಸಂಘ ಹುಟ್ಟಿರೋದು. ಇವಾಗ ಕೂಡ ಎಷ್ಟೇ ಶ್ರಮ ಇರಲಿ, ಎಷ್ಟೇ ಒಂದು ಆಟಂಕ ಇರಲಿ, ದೇವರ ಸ್ವಾರ್ಥ ಎಲ್ಲೆಲ್ಲಿ ನಿಂದಿರ್ಬಾರ್ದು. ಪ್ರಬಲಿಸ್ಬೇಕು. ಪ್ರಬಲಿಸ್ತಾನ ಕೂಡ ದೇವರು. ಎಂತೆಂಥ ಮಹಾನ್ ವ್ಯಕ್ತಿಗಳು ಬಂದ್ರು ಕೂಡ
ದೇವ್ರ ಸ್ವಾರ್ಥನೆ ಆಟಂಕ ಪಡಿಸಕ್ ಅಡ್ಡಿಪಡಿಸಕ್ ಯಾವನ ಕೈಲಿ ಆಗಿಲ್ಲ. ಎಂತವನೇನೋ ಬರಲಿ, ಹಿಟ್ಲರ್ ಪ್ರಪಂಚನೇ ಗಡ ಅಲ್ಲಾಡ್ಸನ, ಅವನ ಕೈಗೆ ಆಗಿಲ್ಲ ಕ್ರೈಸ್ತತ್ವ ನಿಂದ್ರಸಕ. ಆಮೇಲೆ ಪ್ರಬಲಿಸುತ್ತೆ, ಮತ್ತೆ ಯಾರ ಕೈಲಿ ಕೂಡ ಏನಾಗ್ತದೆ. ಆಮೇಲೆ ನೈಜರ ಬಗ್ಗೆ ಪ್ರಾರ್ಥನೆ ಮಾಡೋಣ.